ಹಾಯ್ ಹಲೋ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ, ನಮ್ಮ ಕನ್ನಡದ ಹೆಮ್ಮೆಯ ಒಂದು ಚಿತ್ರ, ಕನ್ನಡ ಕಾಂತಾರ ಚಾಪ್ಟರ್ 1 ಚಿತ್ರ ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದೆ. ಅದು ನಮಗೆಲ್ಲರಿಗೂ ಖುಷಿ ವಿಚಾರ. ಒಬ್ಬ ಹೊಸ ನಿರ್ದೇಶಕ ಕನ್ನಡಕ್ಕೆ ಈ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟು ಒಂದು ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟು ಎಲ್ಲರ ಮನೆಯ ಮಾತಾಗಿ ಒಂದು ಒಳ್ಳೆ ದೈವದ ಚಿತ್ರ ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿದ್ರು. ಈ ಚಿತ್ರ ಈಗ ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದೆ. ಅದು ಎಲ್ಲರ ಖುಷಿ ವಿಚಾರ ಅಂತ ಹೇಳ್ಬೋದು. ಹಾಗೆ ಈ ಆಸ್ಕರ್ ಅವಾರ್ಡ್ಗೆ ಯಾವ್ಯಾವ ಚಿತ್ರ ಸೆಲೆಕ್ಟ್ ಆಗಿದೆ ನಮ್ಮ ಇಂಡಿಯಾದಿಂದ ಅಂತ ನೋಡಿದ್ರೆ, ಕನ್ನಡದಿಂದ ಕಾಂತಾರ ಚಾಪ್ಟರ್ 1 ಚಿತ್ರ ಸೆಲೆಕ್ಟ್ ಆಗಿದೆ. ಆಮೇಲೆ ಹಿಂದಿಯಿಂದ ಮಹಾ ಅವತಾರ್ ನರಸಿಂಹ ಅನ್ನೋ ಒಂದು ಚಿತ್ರ ಸೆಲೆಕ್ಟ್ ಆಗಿದೆ. ಆಮೇಲೆ ಇನ್ನೂ ಒಂದು ಯಾವುದೋ ಸಿಸ್ಟರ್ ದಿ ಮಿಡ್ ನೈಟ್ ಅನ್ನೋ ಒಂದು ಸಿನಿಮಾ ಸೆಲೆಕ್ಟ್ ಆಗಿದೆ. ಆಮೇಲೆ ತಮಿಳಿಂದ ಒಂದು ಸಿನಿಮಾ ಸೆಲೆಕ್ಟ್ ಆಗಿದೆ. ಈ ಥರ ಸುಮಾರಷ್ಟು ಸಿನಿಮಾಗಳು ಸೆಲೆಕ್ಟ್ ಆಗಿದೆ. ಇವೆಲ್ಲ ಸಿನಿಮಾಗಳು ಸೆಲೆಕ್ಟ್ ಆಗಿ ಮೇ ಬಿ ಇದರ ರಿಸಲ್ಟು ಜನವರಿ 22ಕ್ಕೇನೋ ಇರಬೇಕು ಅಂತ ಅನಿಸುತ್ತೆ. ಜನವರಿ 22ಕ್ಕೆ ಫೈನಲ್ ಲಿಸ್ಟ್ ಮಾಡ್ತಾರೆ. ಈ ಹಿಂದೆ ಕೂಡ ನಮಗೆ ಸುಮಾರು ಅಷ್ಟು ಸಿನಿಮಾಗಳು ಕೂಡ ಆಸ್ಕರ್ಗೆ ಹೋಗಿದ್ವು. ನಮ್ಮ ಕನ್ನಡದಿಂದ ರಂಗಿತರಂಗ ಸಿನಿಮಾ ಹೋಗಿತ್ತು ಆಸ್ಕರ್ ಅವಾರ್ಡ್ಗೆ, ಮತ್ತು ತಿಥಿ ಸಿನಿಮಾ ಹೋಗಿತ್ತು, ಆಮೇಲೆ ವಿಕ್ರಾಂತ್ ರೋಣ ಸಿನಿಮಾ ಹೋಗಿತ್ತು. ಹೀಗೆ ಸುಮಾರು ಸಾಕಷ್ಟು ಸಿನಿಮಾಗಳು ಕೂಡ ಆಸ್ಕರ್ ಅವಾರ್ಡ್ಗೆ ಹೋಗಿತ್ತು. ಬಟ್ ಈ ಕೆಲವೊಬ್ಬರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಅಂದರೆ ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಆದ ಕೂಡಲೇ ನಮಗೆ ಆಸ್ಕರ್ ಅವಾರ್ಡ್ ಬಂದ್ಬಿಡ್ತಾ ಅಂತ. ಅದೊಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ನಮ್ಮ ಇಂಡಸ್ಟ್ರಿಯಿಂದ ಯಾವ ಥರ ಕಾಂತಾರ ಚಾಪ್ಟರ್ 1 ಸೆಲೆಕ್ಟ್ ಆಗಿದೆಯೋ, ಹಿಂದಿಯಿಂದ ಒಂದು ಸಿನಿಮಾ ಹೆಂಗೆ ಸೆಲೆಕ್ಟ್ ಆಗಿದೆಯೋ, ಈ ಥರ ಸುಮಾರಷ್ಟು ಒಳ್ಳೊಳ್ಳೆ ರೆಸ್ಪಾನ್ಸಿಬಿಲಿಟಿ ಪಡೆದಿರ್ತಕ್ಕಂಥ ಸಿನಿಮಾಗಳನ್ನ ಆಸ್ಕರ್ ಟೀಮ್ನವರು ಒಂದೊಂದು ಸೆಲೆಕ್ಟ್ ಮಾಡ್ತಾರೆ. ಈ ಥರ ಸಾವಿರಾರು ಸಿನಿಮಾಗಳು ಕೂಡ ಸೆಲೆಕ್ಟ್ ಆಗಿರುತ್ತೆ. ತುಂಬ ಸಿನಿಮಾಗಳು, ಸಾವಿರಾರು ಸಿನಿಮಾಗಳು ಸೆಲೆಕ್ಟ್ ಆಗಿರ್ತವೆ. ಈ ಸಿನಿಮಾಗಳನ್ನು ಪಟ್ಟಿ ಮಾಡಿ ಜನವರಿ 22ನೇ ತಾರೀಕಿಗೆ ಒಂದು ಇಷ್ಟು ಸಿನಿಮಾಗಳಲ್ಲಿ ಒಂದು ಫೈನಲಿಸ್ಟ್ ಅಂತ ಮಾಡ್ತಾರೆ. ಒಂದು ನ್ಯಾಮಿನೇಷನ್ಗೆ ಅಂತ ಒಂದು ಸಿನಿಮಾಗಳನ್ನ ಪಟ್ಟಿ ಮಾಡ್ತಾರೆ, ನ್ಯಾಮಿನೇಷನ್ ಲಿಸ್ಟ್ಗೆ ಅಂತೇಳಿ. ಇಷ್ಟು ಸಾವಿರಾರು ಸಿನಿಮಾಗಳಲ್ಲಿ ಕೇವಲ 10 ಸಿನಿಮಾಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಕೇವಲ 10 ಸಿನಿಮಾ. ಇಷ್ಟೊಂದು ಸಿನಿಮಾದಲ್ಲಿ ಯಾವುದು ಬೆಸ್ಟ್ ಅಂತ ಬರುತ್ತಲ್ಲ ಆ ಸಿನಿಮಾ, ಆ 10 ಸಿನಿಮಾಗಳನ್ನು ಮಾತ್ರ ಆಯ್ಕೆ ಮಾಡೋದು. ಇದು ನಿಮಗೆ ತಲೆಯಲ್ಲಿರಲಿ. ಆ 10 ಸಿನಿಮಾಗಳನ್ನು ಮಾರ್ಚ್, ಈಗ ಅನೌನ್ಸ್ ಮಾಡಿದಾರಲ್ವ, ಮಾರ್ಚ್ 15ನೇ ತಾರೀಕಿಗೆ ಇದರ ರಿಸಲ್ಟ್ ಏನಪ್ಪ ಅಂತಂದರೆ, ಈ 10 ಸಿನಿಮಾಗಳಲ್ಲಿ ಬೆಸ್ಟ್ 1 ಸಿನಿಮಾನ ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿ ಆಸ್ಕರ್ ಅವಾರ್ಡು ಕೊಡುವಂಥದ್ದು. ಹಾಗಾಗಿ ಈಗ ಸೆಲೆಕ್ಟ್ ಆಗಿರ್ತಕ್ಕಂಥ ಕಾಂತಾರ ಆಗಿರ್ಬೋದು, ಮತ್ತು ಮಹಾ ಅವತಾರ್ ನರಸಿಂಹ ಆಗಿರ್ಬೋದು, ಈ ಇವುಗಳಿಗಷ್ಟೇ ಅಲ್ಲ ಕಾನ್ಪಿಟೇಷನು. ತುಂಬ ಸಿನಿಮಾಗಳು ಬಂದಿರ್ತವೆ. ಹಾಗೆ ಇದರ ನೆಕ್ಸ್ಟ್ ಸ್ಟೆಪ್ಪೇ ನಮಗೆ ಅವಾರ್ಡ್ ಕೊಟ್ಬಿಡಲ್ಲ. ಇದನ್ನು ತುಂಬ ಪ್ರೋಸೆಸ್ ತುಂಬ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಒಂದು 10 ಸಿನಿಮಾಗಳನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಆ 10 ಸಿನಿಮಾಗಳಲ್ಲಿ ಬೆಸ್ಟ್ ಯಾವುದೋ ಸಿನಿಮಾ 1 ಅಂತ ಹೇಳ್ತಾರೋ ಆ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೊಡ್ತಕ್ಕಂಥದ್ದು. ಹಾಗೆ ಕಾಂತಾರ ಚಾಪ್ಟರ್ 1 ನೋಡಿದ್ರೆ ಹೊಂಬಾಳೆ ಬ್ಯಾನರಿಂದ ಬಂದಿರತಕ್ಕಂಥ ಸಿನಿಮಾ, ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಆ ಒಂದು ಬ್ಯಾನರು. ಹಾಗೆ ಮಹಾ ಅವತಾರ್ ನರಸಿಂಹ, ಆ ಸಿನಿಮಾನು ಕೂಡ ಹೊಂಬಾಳೆ ಫಿಲಮ್ ಬ್ಯಾನರಿಂದನೇ ಬರ್ತಕ್ಕಂಥದ್ದು. ಇದೊಂದು ಒಳ್ಳೆ ಖುಷಿಯ ವಿಚಾರ. 2 ಹಿಟ್ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಬ್ಯಾನರಿಂದ ಬರ್ತಾ ಇದೆ. ನಮ್ಮ ಹೆಮ್ಮೆಯ ಕನ್ನಡ ಇನ್ನೊಂದು ಕಾಂತಾರನು ಕೂಡ ಬರ್ತಾ ಇದೆ. ಕಾಂತಾರ ಹೇಳಬೇಕು ಅಂದರೆ ಮನೆಗೂ ಕೂಡ ತಲುಪ್ತಕ್ಕಂಥ ಒಂದು ಸಿನಿಮಾ. ನನಗಂತೂ ತುಂಬಾ ಇಷ್ಟ ಆದಂಥ ಸಿನಿಮಾ ಕಾಂತಾರ 1 ಆಗಿರ್ಬೋದು, ಕಾಂತಾರ ಚಾಪ್ಟರ್ 2 ಆಗಿರ್ಬೋದು. ಸಖತ್ ಆ ಮ್ಯೂಸಿಯಂ ಪ್ರತಿಯೊಂದು ಕೂಡ ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆದಂಥ ಸಿನಿಮಾ. ನಾನಂತೂ 2-3 ಸಲ ಸಿನಿಮಾನ ನೋಡಿದ್ದೀನಿ, ಮಿಸ್ ಮಾಡಿಲ್ಲ. ನಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ಕನ್ನಡ ಸಿನಿಮಾ ಉತ್ತುಂಗಕ್ಕೆ ಏರಲಿ, ಕನ್ನಡ ಸಿನಿಮಾ ಗೆಲ್ಲಿ, ಆಸ್ಕರ್ ಅವಾರ್ಡ್ನ ಪಡೀಲಿ. ಇದುವರೆಗೂ ನಿಮ್ಗೊಂದು ವಿಷಯನ ಹೇಳಬೇಕು, ಇದುವರೆಗೂ ನಮ್ಮ ಕನ್ನಡ ಸಿನಿಮಾ ಒಂದೇ ಒಂದು ಆಸ್ಕರ್ ಅವಾರ್ಡ್ ಕೂಡ ಪಡೆದಿಲ್ಲ. ಇದುವರೆಗೂ ಆಸ್ಕರ್ಗೆ ಸೆಲೆಕ್ಟ್ ಆಗಿದೆ, ಕೆಲವೊಂದು ಸಿನಿಮಾಗಳು ಆಸ್ಕರ್ಗೆ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಆಸ್ಕರಿಂದ ನೆಕ್ಸ್ಟು ನಾವು ಒಂದು 10 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೂ ನಮ್ಮ ಸಿನಿಮಾಗಳು ಹೋಗಿಲ್ಲ. ಬರೀ ಸೆಲೆಕ್ಟ್ ಲಿಸ್ಟ್ಗೆ ಬರ್ತವೆ ಅಷ್ಟೇ. ಈ ಸಿನಿಮಾ ಸೆಲೆಕ್ಟ್ ಆಗಲಿ, ನೆಕ್ಸ್ಟು 10 ನಂಬರ್ಸ್ ನ್ಯಾಮಿನೇಷನ್ಗೆ ಹೋಗಲಿ, 10 ನಂಬರ್ಸ್ ಸಿನಿಮಾದಲ್ಲಿ ಸೆಲೆಕ್ಟ್ ಆಗಲಿ, ಅದಾದಮೇಲೆ ಆಸ್ಕರ್ ಅವಾರ್ಡ್ ಪಡೀಲಿ ಅಂತ ಹಾರೈಸ್ತಾ ನನ್ನ 1-2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.